ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಏನಪ್ಪ ಸೀನ್ಸು ಅಂದರೆ, ಇವತ್ತು ನಾನು ಬರ್ಲಿನಲ್ಲಿ ಕೆಲವೊಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ, ಕೊನೆವರೆಗೂ ನೋಡಿ, ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಯಾರ್ಯಾರು ತುಂಬ ಜನ ವೀಡಿಯೋ ನೋಡ್ತಿದ್ದೀರಾ ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಅದೊಂಥರ ಮೋಟಿವೇಶನ್ನು. ಸೊ ಇದಕ್ಕೆ ಯಾವುದೇ ರೀತಿ ಕಾಸಾಗೋದಿಲ್ಲ, ಏನೂ ಇಲ್ಲ. ದಯವಿಟ್ಟು ನಿಮ್ಮ ಒಂದು ಪ್ರೀತಿ ನನ್ನ ಮೇಲೆ ತೋರಿಸೋದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇವಾಗ ನಾನು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಗೋಣ, ಸೂಪರಾಗಿರುತ್ತೆ, ಬನ್ನಿ ನನ್ನ ಜೊತೆ. ಡಾಯ್ಚ್ಲ್ಯಾಂಡ್ ಟಿಕೆಟ್ ಅಂತ ಕೊಟ್ಟಿರ್ತಾರೆ. ಸೊ ಆ ಟಿಕೆಟ್ ಇರೋದ್ರಿಂದ ಇವಾಗ ನಮಗೆ ಬಸ್ಸಲ್ಲಿ ಯಾರೂ ಚೆಕ್ಕು ಸಹ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ನೋಡಿ. ನಮ್ಮ ದೇಶದಲ್ಲಾದರೆ ಸುಮ್ಮನೆ ಹೆಂಗಂದ್ರೆ ಹಂಗೆ ಬಿಟ್ಟಿರ್ತಾರೆ. ಹಿಸ್ಟ್ರಿ ಬಗ್ಗೆ ಯಾರು ಮಾತಾಡೋದಾಗಲಿ ಅದು ಇಷ್ಟಪಡೋದಿಲ್ಲ, ಅವರು ಒಳ್ಳೆ ಕೆಲಸ ಮಾಡಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಈ ದೇಶದಲ್ಲಿರುವಾಗ ಮಾತಾಡೋದು ಸೂಕ್ತ ಅಲ್ಲ. ನೋಡು ಗುರು, ಏನೈತೆ ಕಾರು ಗುರು, ಸಮಾಧಿ ಮಧ್ಯೆ ನಾನಿದ್ದೀನಿ. ಇಲ್ಲಿ ಟ್ಯಾಕ್ಸಿಸ್ ಎಲ್ಲ ಆ್ಯಕ್ಚುಲಿ ಬೆಂಜ್ ಇರುತ್ತೆ, ತುಂಬ ಬೆಂಜು BMW ಎಲ್ಲ ಇಲ್ಲಿ ಕಾಮನ್ ಗುರು. ನಮ್ಮ ಕಡೆ ಮಾರುತಿ ಸುಜುಕಿ ಓಡಿಸ್ದಂಗೆ ಓಡಿಸ್ತಾರೆ ಇಲ್ಲೆಲ್ಲ. ಆ್ಯಂಡ್ ತುಂಬ ಜನ ಇಲ್ಲಿ ನಾನು ಗಮನಿಸಿರೋ ಪ್ರಕಾರ ತುಂಬ ಜನ ಇಲ್ಲಿ ಬೈಕ್ಸ್ನ ಯೂಸ್ ಮಾಡೋದೇ ಇಲ್ಲ ಗುರು. ನಾರ್ಮಲ್ ಬೈಕ್ಸ್ ಅಂತೂ ಯೂಸ್ ಮಾಡೋದೇ ಇಲ್ಲ. ಸೊ ರೋಡ್ಸ್ ಎಲ್ಲ ಈ ಥರ ಇರುತ್ತೆ ನೋಡ್ಬೋದು. ಸೊ ನೋಡಿ, ಅದು ಪೊಲೀಸ್ ಗಾಡಿ. ಸೊ ನೋಡಿ, ಇಲ್ಲಿ ಈ ಥರ ಎಲ್ಲ ಬೈಕ್ಸ್ನ ಯೂಸ್ ಮಾಡ್ತಾರೆ ನೋಡಿ. ಇವನು ಯಾರೋ ಸ್ಕೂಟ್ರಲ್ಲಿ ಹೋಗ್ತಿದ್ದಾನೆ. ಆ್ಯಂಡ್ ಕೆಲವೊಂದು ರೇರ್ ಈ ಥರ ಬೈಕ್ಸ್ ಎಲ್ಲ ನೋಡೋದು ನಾವಿಲ್ಲಿ, ತುಂಬ ಅಂದರೆ ತುಂಬಾ ರೇರು. ಇವ್ರು ಯೂಸ್ ಮಾಡಿದ್ರೆ ನಾರ್ಮಲ್ ಆಗಿ ಸೂಪರ್ ಬೈಕ್ಸ್ನ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ನಾರ್ಮಲ್ ಇಲ್ಲಿ ಬೆಂಜು BMW ಎಲ್ಲ ಆವ್ರೇಜ್ ಕಾರ್ಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಥರ ಇರುತ್ತೆ. ಸೊ ಇದು ಸೈಕಲ್ಗಂತಾನೆ ಈ ಲೇನು. ಸೊ ಈ ಲೇನ್ ಇದೆಯಲ್ಲ, ಸೊ ಇದರಲ್ಲಿ ಸೈಕಲ್ಸ್ ಅಷ್ಟೇ ಹೋಗಬೇಕು. ಇನ್ ಕೇಸ್ ಕಾರ್ ಬಂದ್ರೂ ಸಹ ಸೈಕಲ್ ಹೋಗೋದಕ್ಕೆ ಜಾಗ ಬಿಡಬೇಕಾಗುತ್ತೆ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ಸಿಗ್ನಲ್ಸ್ ಇಲ್ಲ. ಸೊ ಆ ಲೈನಲ್ಲಿ ಅದು ಫ್ರೀ ವಾಕು, ನೀವು ಯಾವಾಗ ಬೇಕಾದರೂ ನಡ್ಕೊಂಡು ಹೋಗ್ಬೋದು. ಸೊ ನಾನೀಗ ಸದ್ಯ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬಸ್ಸು ಹಿಂದೆಗಡೆ ಬರ್ತಾ ಇದೆ, ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಇವಾಗ ಇಲ್ಲಿ ಬಸ್ಸಲ್ಲಿ ಯಾವ ಥರ ಅಂದರೆ, ಇವಾಗ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಡಾಯ್ಚ್ಲ್ಯಾಂಡ್ ಟಿಕೆಟ್ ಅಂತ ಕೊಟ್ಟಿರ್ತಾರೆ. ಸೊ ಆ ಟಿಕೆಟ್ ಇರೋದ್ರಿಂದ ಇವಾಗ ನಮಗೆ ಬಸ್ಸಲ್ಲಿ ಯಾರೂ ಚೆಕ್ಕು ಸಹ ಮಾಡೋದಿಲ್ಲ. ಸೊ ಆ ಬಸ್ ಒಳಗಡೆ ನಾನು ಹೆಂಗೆ ಹೋಗ್ತೀನಿ ಅಂತ ನೀವೇ ನೋಡ್ತೀರಾ. ಇಲ್ಲಿ ನಿಜವಾಗ್ಲೂ ಸ್ಟೂಡೆಂಟ್ ಆಗಿ ಬರಲಿ ಅಥವಾ ಯಾರ್ಯಾದರೂ ಬಂದ್ರೂ ಯಾರೂ ಚೆಕ್ ಸಹ ಮಾಡೋದಿಲ್ಲ. ಬನ್ನಿ ನೋಡ್ತೀನಿ ಹೆಂಗಿರುತ್ತೆ ಅಂತ ಬಸ್ ಒಳಗಡೆ. ಸೊ ನೋಡಿ, ಈ ಥರ ಇರುತ್ತೆ, ಬಸ್ ಫುಲ್ ಖಾಲಿ ಇದೆ. ಸೊ ಜಸ್ಟ್ ಬಂದು ಕುತ್ಕೊತೀನಿ ಅಷ್ಟೇ. ಸೊ ಈ ಥರ ಇರುತ್ತೆ ಬಸ್ಸೆಲ್ಲ. ಆ್ಯಂಡ್ ಅಲ್ಲಿ ಯಾರಾದರೂ ನೋಡಿ, ಅಲ್ಲಿ ಸಿಂಬಲ್ ಹಾಕಿರ್ತಾರಲ್ಲ, ಸೊ ವಯಸ್ಸಾಗಿರೋರು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಅವ್ರಿಗೆ ಸಪ್ರೇಟ್ ಪ್ಲೇಸ್ ಅಲ್ಲಿ ಮತ್ತು ಇಲ್ಲಿರುತ್ತೆ. ಸೊ ನೀವು ಕೆಳಗಡೆ ಮಾರ್ಕು ಸಹ ನೋಡ್ಬೋದು. ಆ್ಯಂಡ್ ಮೇಲೆಗಡೆ ಎಲ್ಲ ಕಡೆ CC ಕ್ಯಾಮ್ರಾಸ್ ಇರುತ್ತೆ. ಸೊ ಇವಾಗ ನಾನು ಏನಾದರೂ ಬಸ್ನ ನಿಲ್ಲಿಸ್ಬೇಕಂದ್ರೆ ಇದನ್ನು ಪ್ರೆಸ್ ಮಾಡಬೇಕು. ಸೊ ಅವಾಗ ಅವನಿಗೆ ಡ್ರೈವರ್ಗೆ ಅಲ್ಲಿ ಇಂಡಿಕೇಶನ್ ಹೋಗುತ್ತೆ. ಸೊ ಅವಾಗ ಡೋರ್ ಓಪನ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಕಂಡಕ್ಟರ್ ಇರೋದಿಲ್ಲ, ಏನೂ ಇರೋದಿಲ್ಲ ಬಸ್ಗೆ. ಇವಾಗ ನೆಕ್ಸ್ಟ್ ಸ್ಟಾಪ್ಗೆ ಹೋಗ್ತೀನಿ, ತೋರಿಸ್ತೀನಿ. ಇಲ್ಲೆಲ್ಲ ರೋಡ್ಸ್ ಎಲ್ಲ ನೋಡ್ಬೋದು ನೀವು ಯಾವ ಥರ ಚೆನ್ನಾಗಿದೆ ಅಂತ. ಸೊ ಇದು ಯಾವುದೋ ಒಂದು ಲೇಕ್ ಇದೆ ಇಲ್ಲಿ. ಸೊ ನೋಡಿ, ಇವಾಗ ಅಲ್ಲಿ ಬಂದರು. ಆ್ಯಂಡ್ ಬಸ್ಸಸ್ ಇಲ್ಲಿ ಹೋಗಿ ಸೆಂಟ್ರ್ ರೋಡಲ್ಲಿ ಎಲ್ಲೂ ನಿಲ್ಲಿಸೋದಿಲ್ಲ. ಈ ಥರ ಸ್ಟಾಪ್ ಇದ್ದರೆ ಮಾತ್ರ ನಿಲ್ಲಿಸ್ತಾನೆ. ನಿಲ್ಲಿಸಿದ್ಮೇಲೆ ಅಲ್ಲಿಂದ ಬರ್ತಾರೆ, ಒಳಗಡೆ ಬಂದು ಕೂತ್ಕೊತಾರೆ, ಡೈರೆಕ್ಟ್ ಮೂವ್ ಮಾಡ್ತಾನೆ ಅಷ್ಟೇ, ಬೇರೆ ಏನು ಸೀನ್ಸ್ ಇರೋದಿಲ್ಲ. ನೋಡಿ, ಇವಾಗ ಅವ್ನು ಬರ್ತಾನೆ, ಅಲ್ಲಿ ಹೋಗಿ ಕೂತ್ಕೊತಾನೆ ಅಷ್ಟೇ. ಯಾರಾದರೂ ಇನ್ ಕೇಸ್ ಅವರೇ ಲೈಕ್ ಟಿಕೆಟ್ ಇಲ್ಲ ಅಂದರೆ ಬಂದು ಅಲ್ಲಿ ಡ್ರೈವರ್ ಹತ್ರ ಹೋಗಿ ಮಾತಾಡಿಕೊಂಡು ಟಿಕೆಟ್ ಡೈರೆಕ್ಟಾಗಿ ಕೂತ್ಕೊತಾರೆ. ಸೊ ನೋಡಿ, ಇಲ್ಲಿ ಈ ಬಸ್ಗೆ ಡ್ರೈವರ್ ಅವನೇ, ಕಂಡಕ್ಟ್ರ್ ಅವನೇ. ಸೊ ಈ ಥರ ಇರುತ್ತೆ ಜರ್ಮನ್ ಬಸ್ಸಸ್ಸು. ಸೊ ನೀವು ಇಲ್ಲಿ ನೋಡ್ಬೋದು, ಎಲ್ಲ ಇಲ್ಲಿ ತುಂಬಾ ವಿಂಟೇಜ್ ಬಿಲ್ಡಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ನೋಡಿ. ನಮ್ಮ ದೇಶದಲ್ಲಾದರೆ ಸುಮ್ಮನೆ ಹೆಂಗಂದ್ರೆ ಹಂಗೆ ಬಿಟ್ಟಿರ್ತಾರೆ, ಬಟ್ ಈ ದೇಶದಲ್ಲಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ನೋಡಿ. ಅಮ್ಮ ಆ್ಯಕ್ಚುಲಿ ಹಿಂಗೆ ಓಡಾಡೋಂಗಿಲ್ಲ, ಪೊಲೀಸವ್ರು ನೋಡಿದ್ರೆ ಪಕ್ಕಾ ಫೈನ್ ಹಾಕ್ತಾರೆ. ಸೊ ಇದೊಂಥರ ವಿಂಟೇಜ್ ಸೈಟ್ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ.
ಇದು ಎಷ್ಟು ಸಕ್ಕತ್ತಾಗಿದೆ. ನನಗೂ ಗೊತ್ತಿಲ್ಲ ಇದು ಯಾವ ಪ್ಲೇಸು ಅಂತ ಆ್ಯಕ್ಚುಲಿ. ನೋಡಿದ್ರಲ್ಲ, ಯಾರು ನನ್ನ ಬಂದು ಟಿಕೆಟ್ ಕೊಡಿ ಏನೂ ತೋರಿಸಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಯಾರೂ ಇಲ್ಲಿ ಚೆಕ್ಕಿಂಗ್ ಬರೋದಿಲ್ಲ. ಆದರೆ ನಿಮ್ಮ ಹತ್ರ ವ್ಯಾಲಿಡ್ ಟಿಕೆಟ್ ಇರಬೇಕು. ಸೊ ಯಾರಾದರೂ ಟೂರಿಸ್ಟಾಗಿ ಬರ್ತೀರಾ ಅಂತ ಅಂದರೆ ಇಟ್ಸ್ ಬೆಟರ್ ನೀವು ಡಾಯ್ಚ್ಲ್ಯಾಂಡ್ ಟಿಕೆಟ್ ತೊಗೊಂಬಿಟ್ರೆ ಬೆಸ್ಟು ಅಂತಲೇ ಹೇಳ್ತೀನಿ. ಸುಮ್ಮನೆ ಅವ್ರ ಹತ್ರ ಎಲ್ಲ ಏನಕ್ಕೆ ಅಲ್ವಾ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಆ್ಯಂಡ್ ಹಿಂದೆಗಡೆ ನೋಡ್ಬೋದು ರೋಡ್ಸ್ ಎಲ್ಲ ಎಷ್ಟು ನೀಟಾಗಿದೆ ಅಂತ. ಸೊ ಇವಾಗ ಸಿಗ್ನಲ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ಸಿಗ್ನಲ್ಲು ಅಷ್ಟೇ, ನಿಮಗೆ ಗ್ರೀನ್ ಹಿಂದೆಗಡೆ ಕಾಣಿಸಿದೆಯಲ್ಲ, ಸೊ ಆ ಗ್ರೀನ್ ಬಂದರೆ ಅಷ್ಟೇ ನೀವು ಕ್ರಾಸ್ ಮಾಡಬೇಕು. ಇನ್ ಕೇಸ್ ರೆಡ್ಡಲ್ಲಿ ಇದೇನಾದರೂ ಕ್ರಾಸ್ ಮಾಡಿದ್ರಿ ಅಂದರೆ ಪಕ್ಕ ಫೈನ್ ಬೀಳುತ್ತೆ. ಮಿನಿಮಮ್ €80 ಅಂದರೆ ಒಂದು 8,000 ರುಪೀಸ್ ಆ ಥರ ಬೀಳುತ್ತೆ. ಸೊ ನಾನು ಅದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ತೋರಿಸಿದೆ ಅಲ್ವಾ, ಇದೇ ಆ ಪ್ಲೇಸು. ಸಕ್ಕತ್ತಾಗಿದೆ, ನೋಡ್ಬೋದು ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ. ಬಿಲ್ಡಿಂಗ್ ಮೇಲೆಲ್ಲ ಯಾರೋ ಮನುಷ್ಯರು ನಿಂತ್ಕೊಂಡಿರೋ ಥರ ಇದೆ ಆ್ಯಕ್ಚುಲಿ ಅದು ನೋಡಿ. ಇವ್ರದ್ದು ತುಂಬಾ ಆರ್ಕಿಟೆಕ್ಚರು. ಸೊ ಇಲ್ಲಿ ನಿಮಗೆ US ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ದೊಡ್ಡ ಕಂಟ್ರಿ ಡೆವಲಪ್ಡ್ ನೇಷನ್ಸ್ ಅಲ್ಲಿ ಇರುತ್ತಲ್ವ, ಸೊ ಆ ಥರ ಇರೋದಿಲ್ಲ ಇಲ್ಲಿ ಆ್ಯಕ್ಚುಲಿ. ಜರ್ಮನ್ಸು ಅವರ ಒಂದು ಹಿಸ್ಟ್ರಿ ಬಗ್ಗೆ ಯಾರು ಮಾತಾಡೋದಾಗಲಿ ಅದು ಇಷ್ಟಪಡೋದಿಲ್ಲ ಅವರು. ಯಾಕಂದರೆ ಆ ಥರ ಹೇಳ್ಕೊಳೋ ಥರ ಏನಿವರು ಒಳ್ಳೆ ಕೆಲಸ ಮಾಡಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಈ ದೇಶದಲ್ಲಿರುವಾಗ ಮಾತಾಡೋದು ಸೂಕ್ತ ಅಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇಲ್ಲಿ ಎಲ್ಲ ಕಡೆ ಗುರು ನೀವು ನೋಡ್ಬೋದು, ನನ್ನ ಹಿಂದೆಗಡೆ ಅಲ್ಲಿ ಹುಡ್ಕೊಳ್ಳಿ ಎಲ್ಲ ಇರೋ ಬರೋ ಕಾರ್ಗಳೆಲ್ಲ ಆಡಿ, BMW, ಬೆನ್ಝು, ಜಿ ವ್ಯಾಗನ್ನು. ಆ್ಯಂಡ್ ನಾನು ಫಸ್ಟು ಜರ್ಮನಿಗೆ ಬಂದಾಗ ಅಂದ್ಕೊಂಡೆ ಫುಲ್ಲು ಸೈಜ್ ಏನು ಹೆವಿ ನ್ಯೂಯಾರ್ಕ್ಸಲ್ಲಿರುತ್ತಲ್ಲ ಆ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ ಅಂತ. ಸೊ ಆ ಥರ ತುಂಬ ಇಲ್ಲ ಬಿಲ್ಡಿಂಗ್ಸ್ ಇಲ್ಲಿ ಇದ್ದಾವೆ, ಬಟ್ ಜಾಸ್ತಿ ಇಲ್ಲ. ಬಟ್ ಮೋರ್ ಓವರ್ ಇವರು ಹೇಳ್ದಂಗೆ ನಾನು ಸುತ್ತಮುತ್ತ ನೀವು ಎಲ್ಲ ಕಡೆ ನೋಡ್ಬೋದು ಗ್ರೀನರಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ಈ ಥರ ವಿಂಟೇಜ್ ಬಿಲ್ಡಿಂಗ್ಸ್ ಇರುತ್ತೆ. ಸೊ ಹೊಸ್ದಾಗಿ ಬಂದಿರೋರು ಯಾರಾದರೂ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಬರ್ಲಿನ್ನ ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ದೇಶದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಇವರು ತುಂಬಾ ಕ್ಯಾಮ್ರಾ ಅಂದರೆ ಅಫೆಂಡ್ ಆಗಿಬಿಡ್ತಾರೆ ಸೀರಿಯಸ್ ಆಗಿ ಜನ. ಬೇರೆ ಕಂಟ್ರಿಲೆಲ್ಲ ಆದರೆ ಕ್ಯಾಮ್ರಾ ಇದ್ದರೆ ಓಡ್ ಬಂದುಬಿಡ್ತಾರೆ, ನಾವು ಬರ್ತೀವಿ ವಿಡಿಯೋದಲ್ಲಿ ಅಂತ. ಬಟ್ ಇವ್ರನ್ನ ಯಾರನ್ನೂ ನಾವು ಆ್ಯಕ್ಚುಲಿ ತೋರ್ಸಂಗಿಲ್ಲ. ಬಟ್ ಇವರೆಲ್ಲ ಬಂದು ಈ ವಿಡಿಯೋನ ಎಲ್ಲಿ ನೋಡ್ತಾರೆ. ನಾವು ಮಾಡೋ ವಿಡಿಯೋ ಅದು ಕನ್ನಡದಲ್ಲಿ ಇರುತ್ತೆ. ಸೊ ಹಂಗಾಗಿ ಏನು ತಲೆ ಕೆಡ್ಸ್ಕೊಳಲ್ಲ. ಒಂದು 360 ವ್ಯೂ ತೋರಿಸ್ತೀನಿ, ನೋಡ್ಕೊಂಬನ್ನಿ ಎಲ್ಲ. ನೋಡಿ ಇದು ಯಾರೋ ಮೇಲೆ ಕುತ್ಕೊಂಡವ್ರೆ ಮಹಾರಾಜರು. ಸೂಪರ್ ಆಗೈತಪ್ಪ. ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬರ್ಲಿನಲ್ಲಿ ಇದನ್ನು. ಸೊ ಇದರ ಲೊಕೇಶನ್ ಬಂದ್ಬಿಟ್ಟು ರಾಥೌಸ್ ಅಂತಾರೆ ಇಲ್ಲಿ. ಸೊ ಸ್ಟ್ರಾಸ ಅಂದರೆ ಫ್ರೆಡ್ರಿಶ್ ಸ್ಟ್ರಾಸ ಅಂದರೆ ಸ್ಟ್ರೀಟು, ಫ್ರೆಡ್ರಿಶ್ ಸ್ಟ್ರೀಟ್ ಅಂತ. ಇಲ್ಲಿ ಕೆಲವು ಇಂಗ್ಲೀಷ್ ಪ್ರೊನೌನ್ಸೇಷನ್ನೇ ಮರ್ತೋಗ್ಬಿಡುತ್ತೆ ನಮಗೆ. ಜರ್ಮನ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ತುಂಬ ನಮ್ಗೆ ಇಂಗ್ಲೀಷ್ ಎಲ್ಲ ಪ್ರೊನೌನ್ಸೇಷನ್ನೇ ಸ್ವಲ್ಪ ಅದಲು ಬದಲಾಗೋಗ್ಬಿಟ್ಟಿದೆ. ಸ್ವಲ್ಪ ಸಿಮಿಲರ್ ಇದೆ ಜರ್ಮನ್ನು ಇಂಗ್ಲೀಷ್ ಕಂಪೇರ್ ಮಾಡಿದ್ರೆ, ರೈಟಿಂಗು ಅಷ್ಟೇ ಸಿಮಿಲರ್ ಇದೆ. ಸೊ ಹಾಗಾಗಿ ಇನಿಷಿಯಲಿ ನಮ್ಗೇನಾಗುತ್ತೆ ಅಂದರೆ ಜರ್ಮನ್ ಭಾಷೆ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ಇಂಗ್ಲೀಷ್ ಸ್ವಲ್ಪ ಅಲ್ಲಾಡ್ಬಿಡುತ್ತೆ. ಗ್ರಿಪ್ ಸ್ವಲ್ಪ ಇರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬೇರೆ ಕಡೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ತುಂಬ ಜನ ಕೇಳ್ತಿದ್ದೀವಿ ಬ್ರೋ, ಯಾವುದಾದ್ರೂ ಒಳ್ಳೆ ನಮಗೆ 4X ಕಾರ್ಡ್ ಅಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ವರ್ಕ್ ಮಾಡ್ತಿರೋದು ಬರೋದಾಗಿರ್ಬೋದು, ಅಥವಾ ಯಾರಾದರೂ ಟ್ರಿಪ್ಪಿಗೆ ಬರ್ತಿದ್ದೀರಾ ಅಂದರೆ. ಸೊ ಇವಾಗ ನಿಮಗೆ 4X ಕಾರ್ಡ್ಸ್ ಅಂತ ಬರುತ್ತೆ. ಸೊ 4X ಕಾರ್ಡ್ಸಲ್ಲಿ ನನ್ನ ಒಂದು ಫಸ್ಟ್ ಸಜೆಷನ್ ಬಂದ್ಬಿಟ್ಟು ನಿಯೋ ಅಂತ ಅಂದ್ಬಿಟ್ಟು, ನಿಯೋ 4X ಕಾರ್ಡ್ ಅಂತ ತುಂಬ ಜನ ಕೇಳಿರ್ತೀರ. ಸೊ ಇದು ಎಷ್ಟು ಈಸಿ ಅಂತ ಅಂದರೆ ನಿಮಗೆ ಬೇಕಾಗಿರೋದು ಜಸ್ಟು ಪಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ವ್ಯಾಲಿಡ್ ಪಾಸ್ಪೋರ್ಟು. ಸೊ ಇವು ಮೂರಿದ್ರೆ ನೀವು ಈಸಿಯಾಗಿ ಕಾರ್ಡ್ನ ಬುಕ್ ಮಾಡ್ಬೋದು. ಸೊ ಕಾರ್ಡ್ ನಿಮಗೆ ಫ್ರೀಯಾಗಿ ಬರುತ್ತೆ, ಏನು ₹1 ಕಟ್ಟಂಗಿಲ್ಲ, ಫ್ರೀಯಾಗಿ ಕಾರ್ಡ್ ಸಿಗುತ್ತೆ ನಿಮಗೆ 4X ಕಾರ್ಡು. ಸೊ ಇದರಲ್ಲಿ ಯಾವ ಥರ ನೀವು ಕಾಸು ಹಾಕ್ಕೊಬೇಕಂದ್ರೆ, ಇವಾಗ UPI, ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡ್ಕೊಂಡು ಏನಾದರೂ ಯೂಸ್ ಮಾಡಿಕೊಂಡು ಅದಕ್ಕೆ ನೀವು ಲೋಡ್ ಮಾಡ್ತೀರಾ. ಅಥವಾ ನೀವು ಯಾವುದೇ ಕಂಟ್ರಿಗೆ ಬಂದಾಗ ಅದನ್ನ ನೀವು ಟ್ಯಾಪ್ ಆಪ್ಷನಲ್ಲಿ ಯೂಸ್ ಮಾಡಿಕೊಂಡು ಎಲ್ಲ ಕಡೆ ಬೇಕಾದರೆ ನೀವು ಯೂಸ್ ಮಾಡೋದು. ಸೊ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ನನಗನ್ನಿಸ್ತು. ಸೊ ನಿಮ್ಗೆ ಬೇಕಂದರೆ ರೆಫರಲ್ ಕೋಡು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಆ ರೆಫರಲ್ ಕೋಡಿಂದ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ, ಇನ್ ಕೇಸ್ ನಿಮ್ಮ ಹತ್ರ ಬೇರೆ ಕಾರ್ಡ್ ಇದ್ರೂ ಇದನ್ನು ಒಂದು ಸ್ಪೇರಾಗಿ ಯೂಸ್ ಮಾಡ್ಕೊಬೋದು. ಫ್ರೀಯಾಗಿ ಸಿಗ್ತಿದೆ, ಯಾಕೆ ಬಿಡಬೇಕು. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಅವರು ಟೂರಿಸ್ಟ್ ಆಗಿರ್ಬೋದು, ಏನಕ್ಕಾದರೂ ಜರ್ಮನಿಗೆ ಹೋಗ್ತಿದ್ದಾರೆ ಅಥವಾ ಯಾವುದೇ ಬೇರೆ ಕಂಟ್ರಿಗೆ ಹೋಗ್ತಿದ್ದಾರೆ ಅಂದರೆ ಫ್ರೀಯಾಗಿ ಒಂದು ಕಾರ್ಡ್ ಸಿಗ್ತಿದೆ, ಅದು ತೊಗೊಳ್ಳಿ ಅಂತೇಳಿ. ಸೊ ಅದರ ಡಿಸ್ಕ್ರಿಪ್ಷನಲ್ಲಿ ನನ್ನ ರೆಫರಲ್ ID ಹಾಕಿರ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ಕಾರ್ಡ್ನ ತೊಗೊಬೋದು. ಜಿ ವ್ಯಾಗನ್ ಒಂದು ಆಲ್ರೆಡಿ ಬರ್ತಿದೆ, ಬಟ್
ನಾನು ಫೋಕಸ್ ಮಾಡ್ತಿರೋದು ನೋಡಿ ಅಲ್ಲಿ ಹೆಂಗಿದೆ ರೋಲ್ಸ್ ರಾಯ್ಸ್. ಅಲ್ಲಿ ನೋಡಿ ಜಿ ವ್ಯಾಗನ್ ಕ್ರೇಜಿ. ಅಲ್ಲಿ ಹೋಗೋಣ ಬನ್ನಿ. ನೋಡು ಗುರು ಏನೈತೆ ಕಾರು. ಅದು ನನ್ನ ಫೇವ್ರೇಟೇ, ಇದು ನನ್ನ ಫೇವ್ರೇಟೇ. ಬಾ 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 ಬಾ. ಕಲರ್ ನೋಡಿ ಸೈಕ್ ಆಗೋಗಿದೆ ನಾನಂತೂ. ಏನಿದೆ ನೋಡಿ ಜಿ ವ್ಯಾಗನ್. ಸೇಮ್ ನಮ್ಮ ತಾರ್ ಇದ್ದಂಗೆ ಐತೆ, ಸ್ವಲ್ಪ ಮಾಡಿಫೈ ಮಾಡಿಸ್ಬಿಟ್ರೆ. ಇಲ್ಲಿ ನೋಡಿ, ಇಲ್ಲಿ ಓಜಿ ಮದಗಜ ನಮ್ಮ ರೋಲ್ಸ್ ರಾಯ್ಸ್ ಫ್ಯಾಂಥಮ್ ಏನು ಮಾಡಿಸಿದ ನೋಡಿ ರ್ಯಾಪು. ಫುಲ್ ಮ್ಯಾಟು. ಈ ಥರ ಕಾರುಗಳೆಲ್ಲ ನೋಡ್ಬೇಕಂದ್ರೆ ಜರ್ಮನಿಗೆ ಬರಬೇಕು. ಸಕ್ಕದಾಗಿದೆ, ನೆಕ್ಸ್ಟ್ ಲೆವೆಲ್ಲು. ಓಜಿ ಗಾಡಿಗಳು ಎರಡು ನೋಡಿ ನೆಕ್ಸ್ಟ್ ಲೆವೆಲ್. ಮೋಸ್ಟ್ಲಿ ಯಾರ್ದೋ ಒಬ್ರದೇ ಅನಿಸುತ್ತೆ ಇದೆರಡೂ. ಸಕ್ಕದಾಗಿದೆ. ಹೇಳ್ದೆ ಅಲ್ವಾ, ಜರ್ಮನಿಗೆ ಬಂದರೆ ಮಾತ್ರ ನೀವು ಈ ಥರ ಕಾರ್ಸ್ನ ನೋಡೋಕ್ಕೆ ಸಾಧ್ಯ. ಯಾವ ಥರ ಆದರೂ ರ್ಯಾಪಿಂಗ್ ಮಾಡಿ ಏನು ಬೇಕಾ ಮಾಡಿಸಿ ಕಾರ್ಗೆ. ನಮ್ಮ ಇಂಡಿಯಾದಲ್ಲೂ ಇದನ್ನು ಆ್ಯಕ್ಚುಲಿ ಬಿಡಬೇಕು. ನಮ್ಮ ಇಂಡಿಯಾದಲ್ಲಿ ಇವೆಲ್ಲ ಇಲ್ಲೀಗಲ್ಲು. ನೀವೇನಾದರೂ ಕಾರ್ಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸೋದು, ಆಕ್ಸೆಸರೀಸ್ ಅಂತ ಅಂದರೆ ಕಂಪ್ಲೀಟ್ಲಿ ಏನೋ ಚೇಂಜ್ ಮಾಡ್ತೀರಾ ಕಾರ್ಗೆ ಅಂತ ಅಂದರೆ ಕಂಪ್ಲೀಟ್ಲಿ ಎಲ್ಲ ಇಲ್ಲೀಗಲ್ಲು ಇಂಡಿಯಾದಲ್ಲಿ. ಬಟ್ ಜರ್ಮನಿಯಲ್ಲಿ ಕಾರು ಅಂತ ಅಂದರೆ ಕಾರ್ ಆಗಿರ್ಬೋದು, ಬೈಕ್ಸ್, ಆಟೋಮೊಬೈಲ್ಸ್ ಎಲ್ಲನೂ ಚಿಂದಿಗರು ನಿಜವಾಗ್ಲೂ. ಇದು ನನ್ನ ಫೇವ್ರೇಟು, ಮೋಸ್ಟ್ ಫೇವ್ರೇಟು. ಆ್ಯಂಡ್ ನಮ್ಮ ಜಿ ವ್ಯಾಗನ್ ಅಷ್ಟೇ. ಸೊ ನಿಮಗೆ ಯಾವ ಕಾರ್ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಹಿಂದೆಗಡೆ ಇಲ್ಲಿ ಫುಲ್ ಎಲ್ಲ ನಮ್ಮ ಜರ್ಮನ್ಸು ತಿಂತಿದ್ದಾರೆ. ನೋಡಿದ್ರೆ ನಮಗೂ ಹೋಗಿ ತಿನ್ನಬೇಕು ಅಂತ ಅನಿಸ್ತಿದೆ. ಬಟ್ ಆದರೆ ನೋಡೋಕ್ಕಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಫುಡ್ಡು. ತಿನ್ನೋದಕ್ಕೆ ಯಾವ ಥರ ಇರ್ತದೆ ದೇವರಣ್ಣ ನನಗಂತೂ ಗೊತ್ತಿಲ್ಲ. ಈ ಸ್ಟ್ರೀಟ್ ಒಂದು ಸ್ವಲ್ಪ ನೋಡಿ ಹೆಂಗಿದೆ. ರೋಲೆಕ್ಸ್ ವಾಚ್ ಎಲ್ಲ ನೋಡುತ್ತೀರಾ ಇವತ್ತು. ರೋಲೆಕ್ಸ್ ಇದಕ್ಕೆ ಕರ್ಕೊಂಬಂದಿದ್ದೀವಿ ನೋಡಿ, ಇಲ್ಲಿ ರೋಲೆಕ್ಸ್. ಸೊ ನಾವಿವಾಗ ವೆಯ್ಟ್ ಮಾಡ್ತಾಯಿದ್ರಿ ಸಿಗ್ನಲ್ಲು, ಇದನ್ನು ಕ್ರಾಸ್ ಮಾಡಬೇಕು ನೋಡಿ. ಇಲ್ಲಿನ ಬಸ್ಸಸ್ಸು ಒಳಗಡೆ ಹೋದೆ ಅಲ್ವಾ. ಸೊ ಇವಾಗ ನೋಡಿ ಯಾವ ಥರ ಇರುತ್ತೆ ಅಂತ. ಹಿಂಗಿರುತ್ತೆ ಬಸ್ಸಸ್ ಇಲ್ಲಿ. ಸೊ ಇವಾಗ ಅಲ್ಲಿ ರೆಡ್ ಲೈಟ್ ಇದೆ. ಸೊ ಇದು ಗ್ರೀನ್ ಹಾಕಿದ ತಕ್ಷಣ ಎಲ್ಲರೂ ಬರ್ತಾರೆ. ಸೊ ಅದಕ್ಕೆ ನಾನು ವೆಯ್ಟ್ ನೋಡಿ. ಇವಾಗ ಗ್ರೀನ್ ಆಯಿತು, ಎಲ್ಲರೂ ಹೊರಡ್ತಾರೆ ನೋಡಿ. ನೋಡಿ ನೋಡಿ ಗುರು ಸ್ಟ್ರೀಟ್ಸು. ಸೊ ಇಲ್ಲೆಲ್ಲ ಕ್ಲೀನ್ ಇದೆ, ಬಟ್ ತುಂಬ ಕಡೆ ಕ್ಲೀನ್ ಇರೋದಿಲ್ಲ. ಇದು ಮೋಸ್ಟ್ಲಿ ಸ್ವಲ್ಪ ಪ್ರೈಮ್ ಏರಿಯಾ ಅಲ್ವಾ, ಸೊ ಅದಕ್ಕೆ ನೀಟಾಗಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ. ಗುರು ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಕಾರ್ ಗುರು. ನನ್ನ ಫೇವ್ರೇಟ್ BMW. ಸೊ ಇದನ್ನು ಊಬಾನ್ ಅಂತಾರೆ. ಸೊ ಊಬಾನ್ ಕಾನ್ಸೆಪ್ಟ್ ಏನಂದರೆ, ಸೊ ಹಿಂದೆಗಡೆ ಇದೆಯಲ್ಲ ಈ ಯು ಸಿಂಬಲ್ ಇದ್ದರೆ ಜರ್ಮನಲ್ಲಿ ಹೂ ಅಂತೀವಿ. ಸೊ ಊಬಾನ್ ಕಾನ್ಸೆಪ್ಟ್ ಏನಂದರೆ, ಇದು ಒಂಥರ ಮೆಟ್ರೋ ಅಂಡರ್ಗ್ರೌಂಡಲ್ಲಿ ಹೋಗೋ ಥರ. ಸೊ ನಾರ್ಮಲ್ ಟ್ರೈನ್ಸ್ ಇರುತ್ತೆ, ಬಟ್ ಇದು ಅಂಡರ್ಗ್ರೌಂಡಲ್ಲಿ ಹೋಗುತ್ತೆ. ಸೊ ನೋಡಿ, ಇದು ನಮ್ಮ ಸೇಮ್ ಮೆಟ್ರೋ ಥರನೇ ಇರುತ್ತೆ. ಸೊ ಇದನ್ನು ಊಬಾನ್ ಅಂತಾರೆ ಇಂಗ್ಲೀಷಲ್ಲಿ. ಊಬಾನ್ ಜರ್ಮನಲ್ಲಿ. ಸೊ ಹಿಂಗೆ ಬಂದು ನಿಂತ್ಕೊಳುತ್ತೆ, ಓಪನ್ ಮಾಡ್ತಾರೆ, ಹೋಗ್ತೀವಿ. ಈ ಕಾರ್ ನೋಡ್ಗುರು ಹೆಂಗೈತೆ, ಎಷ್ಟೈತೆ ಕ್ರೇಜಿ ಅಲ್ಲ. ಸೊ ಹಿಂಗೆ ಸ್ಟ್ರೈಟಾಗಿ ಹೋದರೆ ಮಾಲ್ ಆಫ್ ಬರ್ಲಿನ್ ಬರುತ್ತೆ. ಹಿಂಗೆ ಸ್ಟ್ರೈಟ್ ಹೋಗಬೇಕು ಗೈಸ್. ಈ ವ್ಯೂ ನೋಡಿ ಏನು ಸಕ್ಕದಾಗಿದೆ. ಅಲ್ಲಿ ನೋಡಿ ದೂರದಲ್ಲಿ ಹೆಂಗೆ ಕಾಣಿಸ್ತದೆ ಬಿಲ್ಡಿಂಗ್ಸು. ಇಲ್ಲಿ ಆ್ಯಕ್ಚುಲಿ ತುಂಬ ಎಂಬಸಿಗಳಿದ್ದಾವೆ. ಅಲ್ಲಿ ನೋಡ್ಬೋದು ನಿಮಗೆ US ಫ್ಲ್ಯಾಗ್ ಕಾಣಿಸುತ್ತೆ. ಇದೆಲ್ಲ ಅವ್ರದ್ದು ಎಂಬಸಿ ಇರುತ್ತೆ. ಸೊ ಅಲ್ಲಿ ಯಾವುದೋ ಬೇರೆ ಕಂಟ್ರಿ ಇದೆ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಂಬಸೀಸೇ ಇರೋದಿಲ್ಲಿ. ನಮ್ಮ ಇಂಡಿಯನ್ ಎಂಬಸಿ ನೋಡೋಣ ಎಲ್ಲಿದೆ ಅಂತ. ಏನಂತ ಗೆಸ್ ಮಾಡಿ ನೋಡೋಣ ಯಾರಾದರೂ. ಎಷ್ಟೊಂದು ಇದ್ದಾವೆ, ಇದೇನಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಹಿಂದೆಗಡೆ ನೋಡ್ಬೋದು ನೀವು, ಎಷ್ಟೊಂದು ನೋಡೋದಕ್ಕೆ ಏನಂತ ಅನಿಸ್ತಿದೆ ನಿಮಗೆ. ಸೊ ಇದೇನು ಗೊತ್ತಾ, ಇದೆಲ್ಲ ಸಮಾಧಿ ಇದೆ ಆ್ಯಕ್ಚುಲಿ. ಸೊ ನಿಮಗೆ ಇಲ್ಲಿ ಯುರೋಪಲ್ಲಿ ಹಿಸ್ಟ್ರಿ ಗೊತ್ತಿದ್ರೆ, ಇಲ್ಲಿ ಜ್ಯೂಸ್ನೆಲ್ಲ ಮರ್ಡರ್ ಮಾಡಿರ್ತಾರೆ. ಸೊ ಅವ್ರನ್ನೆಲ್ಲ ತೊಗೊಂಬಂದು ಇಲ್ಲಿ ಸಮಾಧಿ ಮಾಡಿರ್ತಾರೆ.
ನೋಡಿದ ತಕ್ಷಣ ನನಗೂ ಲೈಕ್ ಸೇಮ್ ಆ ಥರನೇ ಅನಿಸ್ತು ಸಮಾಧಿ ಥರ. ಬಟ್ ಇಲ್ಲಿ ನೋಡಿದ್ರೆ ತುಂಬ ಉದ್ದುದ್ದ ಎಲ್ಲ ಇದೆ. ಬೇಕಂದರೆ ಲೈಕ್ ನಾನು ನಡ್ಕೊಂಡು ಹೋಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಕೆಲವೊಂದು ಒಂದೊಂದು ಸೈಜಲ್ಲಿದೆ, ಕೆಲವೊಂದು ಇಷ್ಟೇ ಇಷ್ಟಿದೆ, ಇನ್ನು ಕೆಲವೊಂದು ತುಂಬ ದೊಡ್ಡ ದೊಡ್ಡ ಸೈಜಸ್ಸಲ್ಲಿದೆ. ಈಗ ನಿಮಗೆ ಗೊತ್ತಾಗುತ್ತೆ, ನಾನು ನೈಟ್ ನೋಡಿಬಿಟ್ರೆ ನಾನು 6 ಅಡಿ ಇದ್ದೀನಿ ಆಯಿತಾ. ಇಲ್ಲಿ ನೋಡಿ, ಇವಾಗ ಹೋಗ್ತಾ 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 ಕೆಳಗಡೆ ಎಲ್ಲ ಸೈಡಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ಏನು ಗುರು ಇಷ್ಟು ದೊಡ್ಡ ದೊಡ್ಡ ಸಮಾಧಿಗಳಿದೆ ನಿಜವಾಗ್ಲೂ. ನೋಡಿ ಎಲ್ಲ ಕಡೆ ಓಪನ್ ಬಿಟ್ಬಿಟ್ಟವ್ರೆ. ಸೊ ನಾನು 6 ಅಡಿ ಇದ್ದೀನಿ, ನನಗಿಂತ ಮೇಲೆ ಇದೆ ಇದು ಆ್ಯಕ್ಚುಲಿ. ಇದಿನ್ನೂ ಹೈಟು. ಇಲ್ಲಿ ನೋಡಿ ಫುಲ್ ಹೈಟ್ ಇದೆ ನೋಡಿ. ಇದು ಫಾರ್ ಎಕ್ಸಾಂಪಲು ಇನ್ನೂ ಮೇಲೆಗಡೆ ಇದೆ. ನೆಕ್ಸ್ಟ್ ಲೆವೆಲ್ ಗುರು. ಸಮಾಧಿ ಮಧ್ಯೆ ನಾನಿದ್ದೀನಿ. ನಿಜವಾಗ್ಲೂ ಸಮಾಧಿ ಅಂದರೆ ಲೈಕ್ ಊರಲ್ಲಿ ಇಂಡಿಯಾದಲ್ಲೇ ಅಥವಾ ನಮ್ಮೂರಲ್ಲೆಲ್ಲ ಹೋಗ್ಬೇಕಾದ್ರೆ ಸಮಾಧಿಗಳಲ್ಲಿ ಏನಪ್ಪ ಅಂತ ಅನ್ಸೋದು. ಬಟ್ ಇಲ್ಲಿ ನೋಡಿ ಈ ಥರ ಹೈಟ್ 6 ಅಡಿ 3 ಅಡಿ ಕೇಳಿದ್ದೀನಿ. ಬಟ್ ಸೀರಿಯಸ್ಲಿ ನನಗೂ ಫಸ್ಟ್ ಟೈಮ್ ಇದು, ನನಗೂ ಶಾಕು. ನಿಮ್ಗೇನು ಅನ್ಸುತ್ತೆ ದೇವರೇ, ನನಗಂತೂ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬ್ಯಾಕ್ ವ್ಯೂ ತೋರಿಸ್ಬಿಡ್ತೀನಿ ಅನ್ಸುತ್ತೆ. ಗೈಸ್, ನೀವು ನೋಡ್ತಾ ಇದ್ದೀರಾ ಸಮಾಧಿಗಳನ್ನು. ಸೊ ಈ ಕಡೆನೂ ಸಮಾಧಿ, ಈ ಕಡೆನೂ ಸಮಾಧಿಗಳು, ಈ ಕಡೆನೂ ಸಮಾಧಿ. ನಾನು ಬಂದಿದ್ದು ಈ ಕಡೆ. ಸೊ ನೋಡ್ಬೋದು ನೀವು ಎಷ್ಟು ಹೈಟ್ ಆಗಿದೆ ಅಂತ. ಸೊ ಒಂದು ಕಾಲದಲ್ಲಿ ಜ್ಯೂಸ್ನೆಲ್ಲ ಸಾಯಿಸಿರ್ತಾರೆ ಇಲ್ಲಿ. ಈ ರೋಡಲ್ಲೇ ಕೊಂದು ಹಾಕಿರ್ತಾರೆ. ಸೊ ಅವರ ಒಂದು ಸಮಾಧಿಗಳ ಹತ್ರ ನಾನು ಬಂದಿದ್ದೀನಿ ಇವತ್ತು. ಜರ್ಮನಿಗೆ ಬಂದು ಆಲ್ಮೋಸ್ಟ್ 2 ವರ್ಷ ಆಗಿದ್ರು ನಾನು ಯಾವತ್ತೂ ಈ ಒಂದು ಪ್ಲೇಸಿಗೆ ಬಂದಿರಲಿಲ್ಲ. ಎಲ್ಲೋ ಹೋಗ್ಬೇಕಾದ್ರೆ ಬಸ್ಸಲ್ಲಿ ನೋಡ್ಕೊಂಡು ಹೋಗಿದ್ದಿದ್ದು ಅಷ್ಟೇ. ಏನೋ ಇರ್ಬೋದು ಬಿಡು ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲು. ತುಂಬಾ ಇದೆ, ಹುಡುಕ್ತಾ ಹೋದರೆ ಇನ್ಫಾರ್ಮೇಷನ್ಸು ಕ್ರೇಜಿ ಗುರು. ಸೀರಿಯಸ್ ಆಗಿ ನೋಡಿ ಸಮಾಧಿ. ಎಲ್ಲರೂ ಎಷ್ಟು ಜನ ಪಾಪ ಎಷ್ಟು ತ್ಯಾಗ ಬಲಿದಾನ ಮಾಡಿದ್ರೋ ಏನೋ ಗೊತ್ತಿಲ್ಲ. ಬಟ್ ಇವಾಗ ತುಂಬ ಟೂರಿಸ್ಟ್ ಸ್ಪಾಟ್ಸ್ ಆಗಿದೆ ಇದು. ಯಾರಿಗಾದ್ರೂ ಜರ್ಮನ್ ಹಿಸ್ಟ್ರಿ ಬಗ್ಗೆ ಗೊತ್ತಿದ್ರೆ, ಯುರೋಪಿಯನ್ ಹಿಸ್ಟ್ರಿ ಬಗ್ಗೆ ಗೊತ್ತಿದ್ರೆ ಅವ್ರಿಗೆ ನೀಟಾಗಿ ಅರ್ಥ ಆಗಿರುತ್ತೆ. ಸೊ ನೋಡಿ, ನನಗೇನಂದರೆ ಕೆಲವೊಂದು ಇಷ್ಟಿಷ್ಟೇ ಇದೆ, ಅಲ್ಲೆಲ್ಲ ತುಂಬಾ ದೊಡ್ಡದಾಗಿದೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ಸಮಾಧಿಗಳನ್ನ ನೋಡ್ತಾ ಇದ್ದರೆ. ಸೊ ಇವಾಗ ನಾವು ನೆಕ್ಸ್ಟು ಟೈಮ್ ಆಗ್ತಾ ಆಲ್ಮೋಸ್ಟ್ 9 ಗಂಟೆ ಇವಾಗ. ನೋಡಿ ಎಷ್ಟು ಬೆಳಕಿದೆ. ಸೊ ಸಮ್ಮರ್ ಟೈಮಲ್ಲಿ ಈ ಥರ ತುಂಬ ಲೇಟಾಗಿ ಕತ್ಲಾಗೋದು ಆ್ಯಕ್ಚುಲಿ. ಸೊ ಇಲ್ಲೇನೋ ಹಾಕಿದ್ದಾರೆ ನೋಡ್ಬೋದು. ರೆಗ್ಯುಲೇಷನ್ಸ್ ಫಾರ್ ವಿಸಿಟರ್ಸ್ ಥ್ರೂಔಟ್ ದ ಇಯರ್ ಎಂಟರ್ ಟು ದ ಫೀಲ್ಡ್ ಆಫ್ ಸ್ಟೇಲ್ ಇಸ್ ಅಟ್ ರಿಸ್ಕ್ ಆಫ್ ಇಂಡಿವಿಜುವಲ್ಸ್. ಓಕೆ, ಸೊ ಅದನ್ನ ಓದಂಗಿದ್ರೆ ಯಾರಾದರೂ ಪಾಸ್ ಮಾಡಿ ಸಹ ಓದ್ಕೊಬೋದು. ಸೊ ಈ ಫುಲ್ ಸೈಟ್ ನೀವೇನು ನೋಡ್ತಿದ್ದೀರಾ ಇದೆಲ್ಲ ಅದೇ ಗುರು. ಸೊ ಇದು ಟಿಯರ್ ಪಾರ್ಕ್ ಅಂತ ಹೇಳ್ತಾರೆ. ಸೊ ಈ ಏರಿಯಾ ಫುಲ್ಲು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ ಕಟ್ಟಿರೋವಂಥದ್ದಂಥ ಇನ್ಫಾರ್ಮೇಷನ್ನು. ಗೈಸ್ ನೋಡಿ, ನಮ್ಮ ಬರ್ಲಿನ್ ಗೇಟ್, ಬ್ರಾಂಡನ್ಬರ್ಗ್ ಟವರ್. ಇದನ್ನು ನೀವು ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲಿ ಬರ್ಲಿನ್ ಅಂತ ಹೊಡೆದ್ರೆ ಈ ಫೋಟೋನ ನೋಡಿರ್ತೀರ. ಆ್ಯಂಡ್ ಇದು ಅದರ ವ್ಯೂ. ಸೊ ಸುತ್ತಮುತ್ತ ನೋಡ್ಬೋದು ನೀವು ಇಲ್ಲಿ. ಇವೆಲ್ಲ ಎಂಬಸೀಸು. ಇದು US ಎಂಬಸಿ ಇದೆ. ಆ್ಯಂಡ್ ಇಲ್ಲಿ ಕೆಲವೊಂದು ಕಾನ್ಸರ್ಟ್ಸ್ ಯಾವಾಗಲೂ ನಡೀತಾ ಇರುತ್ತೆ. ಸೊ ಇದೇ ಐಕಾನಿಕ್ ಪ್ಲೇಸ್. ಜರ್ಮನಿಗೆ ಯಾರೇ ಬಂದರೂ ಈ ಒಂದು ಡೋರಲ್ಲಿ ಪಾಸ್ ಆಗಿಬಿಟ್ಟೆ ಹೋಗ್ತಾರೆ. ಸೊ ಒನ್ ಆಫ್ ದ ಹಿಸ್ಟೋರಿಕಲ್ ಆ್ಯಂಡ್ ಐಕಾನಿಕ್ ಪ್ಲೇಸಸ್ ಇದು. ಸೊ ನಾವು ಅಲ್ಲಿ ಆ ಸಮಾಧಿ ಎಲ್ಲ ತೋರಿಸಿದ್ನಲ್ಲ ಜ್ಯೂಸು. ಸೊ ಅದಾದಮೇಲೆ ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಬ್ಯಾಕ್ ಡೋರಿಂದ ನಾವು ಬಂದಿದ್ದು. ನಿಮಗೆ ಬೇಕಂದರೆ ಇಲ್ಲಿ ಊಬಾನು ಆ ಥರ ಬೇರೆ ಬೇರೆ ಎಲ್ಲ ಪ್ಲೇಸಸ್ ಇರುತ್ತೆ. ಬಟ್ ಒಂಥರ ಒಳ್ಳೆ ಚೆನ್ನಾಗಿ ಅನಿಸುತ್ತೆ ಇಲ್ಲೆಲ್ಲ ಬರೋದಕ್ಕೆ ನಿಮಗೆ. ಆ್ಯಸ್ ಎ ಫಾರಿನರ್ಸು ನೀವು ಇಲ್ಲಿ ಬಂದು ನೋಡ್ಬೇಕಂದ್ರೆ ಒನ್ ಆಫ್ ದ ಐಕಾನಿಕ್ ಪ್ಲೇಸಸ್ಸು. ಓಡಾಡ್ಬೋದು ಇಲ್ಲೆಲ್ಲ, ಚೆನ್ನಾಗಿ ಚಿಲ್ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ನೀವು ಸುತ್ತ ನೋಡಿ, ಲೈಕ್ ಜನ ಎಲ್ಲ ಕುತ್ಕೊಂಡು ಫುಲ್ ಚಿಲ್ ಮಾಡ್ತಿರ್ತಾರೆ. ಆ್ಯಂಡ್ ನಿಮ್ಗೆ ಇಲ್ಲಿ ಸೈಕಲ್ ರೈಡ್ ಎಲ್ಲ ಸಿಗುತ್ತೆ. ಇಲ್ಲಿ ಹಿಂದೆಗಡೆ ಕಾಣಿಸಿದೆಯಲ್ಲ. ಸೊ ಈ ಥರ ನಮಗೆ ಇಂಡಿಯಾದಲ್ಲಿರೋರಿಗೆ ಸಿಲ್ಲಿ ಅಂತ ಅನ್ಸ್ಬೋದು. ಬಟ್ ಇಲ್ಲಿನವ್ರಿಗೆ ಅದೊಂಥರ ಸ್ಪೆಷಲ್ ರೈಡ್ ಥರ ಫೀಲ್ಸ್ ಬರುತ್ತೆ ಅವ್ರಿಗೆ. ಸೊ ಗೈಸ್, ನೀವು ನನ್ನಿಂದ ನೋಡ್ತಾ ಇದ್ದೀರಾ ಬ್ರಾಂಡನ್ಬರ್ಗ್ ಟೋರ್ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಬ್ರಾಂಡನ್ಬರ್ಗ್ ಟೋರ್ ಅಂತ ಅಂದರೆ ಗೇಟ್ ಅಂತ. ಸೊ ಇದನ್ನು 1788ರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಇದು ಮುಂಚೆ ಬರ್ಲಿನ್ ಬಂದು 2 ಪಾರ್ಟ್ ಆಗಿ ಡಿವೈಡ್ ಆಗಿರುತ್ತೆ. ಬರ್ಲಿನ್ ವಾಲ್ ಅನ್ನೋದು ತುಂಬಾ ಫೇಮಸ್ಸು. ಮುಂದಿನ ವಿಡಿಯೋಸಲ್ಲಿ ನಾನು ಬರ್ಲಿನ್ ವಾಲ್ ಬಗ್ಗೆ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬರ್ಲಿನ್ ವಾಲ್ ಬೀಳಕ್ಕಿಂತ ಮುಂಚೆ ಇದು ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿತ್ತು. ಈ ನೀವು ನೋಡ್ತಾ ಇದ್ದೀರಾ ಇವಾಗ ಬ್ರಾಂಡನ್ಬರ್ಗ್ ಟೋರು.
ಒಂದ್ಸತಿ ಆ ವಾಲು ಬಿದ್ದೋಗ್ಬಿಡುತ್ತೆ. ಕೋಲ್ಡ್ ವಾರ್ ಟೈಮ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಆ ವಾಲು ತುಂಬಾನೇ ದೊಡ್ಡದಾಗಿದೆ. ಅದು ಬಿದ್ದೋದಾಗ ಏನಾಗ್ತಾರೆ, ಇದನ್ನ ಒಂದು ರಿಯೂನಿಫಿಕೇಶನ್ ಸಿಂಬಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಜರ್ಮನಿ ಅಂತ ಹೊಡೆದಿದ ತಕ್ಷಣ ಎಲ್ಲ ಕಡೆ ಗೂಗಲ್, ವಿಕಿಪೀಡಿಯಾ ಎಲ್ಲ ಕಡೆ ನಿಮಗೆ ಈ ಒಂದು ಸಿಂಬಲ್ ಕಾಣಿಸ್ತಾ ಇರುತ್ತೆ. ಸೊ ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ನು ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಸೊ ನಿಮಗೆ ಈ ಒಂದು ಬ್ರ್ಯಾಂಡನ್ಬರ್ಗ್ ಟೂರ್ ಬಗ್ಗೆ ಎಷ್ಟು ಗೊತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಯಾರೇ ನೀವು ನಾರ್ಮಲ್ ಆಗಿ ವಿಸಿಟ್ ಮಾಡೋರು ಸಹ ಈ ಒಂದು ಲೊಕೇಶನ್ಗೆ ಬಂದು ಹೋಗ್ತಾರೆ ಮತ್ತು ಈ ಡೋರ್ನ ಕ್ರಾಸ್ ಮಾಡೇ ಮಾಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ತುಂಬಾ ಈ ಥರ ಹಿಸ್ಟಾರಿಕ್ ಸೈಟ್ಸ್ ಇದೆ ಜರ್ಮನಿಯಲ್ಲಿ, ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಂದು ಒಳ್ಳೆ ಕಾಂಟೆಂಟ್ನ ಕೊಡಬೇಕು ಅನ್ನೋ ನನ್ನ ಆಸೆ. ಸೊ ಟೋಟಲ್ ಆಗಿ ನಮ್ಮ ಕನ್ನಡಿಗರಿಗೆ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡಬೇಕು. ಆ್ಯಂಡ್ ಎಕ್ಸ್ಪೆಷಲಿ ಇಲ್ಲಿಗೆ ಬರೋ ಸ್ಟೂಡೆಂಟ್ಸ್ಗೆ ಇಲ್ಲಿ ಏನಿದೆ ಫ್ಯಾಕ್ಟ್ಸು ನಾನು ಇದ್ದಿದ್ದಂಗೆ ಟ್ರಾನ್ಸ್ಪರೆಂಟಾಗಿ ಹೇಳ್ತೀನಿ. ಸೊ ನೀವು ಬನ್ನಿ, ಬರಬೇಕಾದ್ರೆ ಏನು ಎತ್ತ ಅಂತ ರಿಸರ್ಚ್ ಮಾಡ್ಕೊಂಬನ್ನಿ. ಆ ಒಂದು ಪ್ರೊಸೆಸ್ಸಲ್ಲಿ ಹೆಲ್ಪ್ ಮಾಡೋದಕ್ಕೆ ನಾನು ನಿಮ್ಮ ಮನೆ ಮಗ ಅಂತ ಅಂದ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಯಾವಾಗಲೂ ನಿಮಗೋಸ್ಕರ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ವಿಡಿಯೋ ತುಂಬಾ ಲೆಂತಿ ಆಗ್ತಾ ಇದೆ. ಸೊ ನನಗೆ ನಿಮ್ಮ ಕಡೆಯಿಂದ ಕೇಳ್ಕೊಳೋದಿಷ್ಟೇ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನು ಬೇಕೋ ಎಲ್ಲ ಮಾಡಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ವೀಡಿಯೋಸ್ಗೋಸ್ಕರ ನನ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಸಹ ನಾನು ತುಂಬಾ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೇನಾದರೂ ತುಂಬಾ ನನ್ನ ಹತ್ರ ಮಾತಾಡಬೇಕು ಅಥವಾ ನನಗೆ ಏನಾದರೂ ಕ್ವೆಶನ್ಸ್ ಕೇಳಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.